ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 1 ವರ್ಷ ತುಂಬಿದೆ. ತುಂಬಿದಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಜನರಿಗೆ ಕೊಡುಗೆ ಕೊಡ್ತಾ ಇರತಕ್ಕಂಥದ್ದು ಏನಂದ್ರೆ, ವಾರಕ್ಕೊಂದು ಕೊಲೆ, ಮಹಿಳೆಯರಿಗೆ ಸುರಕ್ಷೆ ಇಲ್ಲ. ಹುಬ್ಬಳ್ಳಿಯಲ್ಲಿ ಇದು 2ನೇ ಮರ್ಡ್ರು, ಅಂಜಲಿ 2ನೇ ಮರ್ಡರ್ ಆಗಿದೆ. ನೇಹ ಅನ್ನತಕ್ಕಂಥ ಒಂದು ಹುಡುಗಿನ ಕಾಲೇಜ್ ಒಳಗಡೆ ನುಗ್ಗಿ ಕೊಲೆಯನ್ನ ಮಾಡಿದಂಥದ್ದು ಗೊತ್ತಿದೆ. ಅದಾದ ನಂತರದಲ್ಲಿ ಅಂಜಲಿ ಅನ್ನತಕ್ಕಂಥ ಹುಡುಗಿನ ಮೈಸೂರಿಗೆ ಬರಬೇಕು ಅಂತಕ್ಕಂಥ ಒತ್ತಡ ಏರಿ ಮನೆಗೆ ಹೋಗಿ ಒಗ್ಗಲೆ ಆಗಿರ್ತಕ್ಕಂಥದ್ದು. ಅದಲ್ಲದೆ ಬೆಂಗಳೂರಲ್ಲೂ ಸಹ ಒಬ್ಬ ಮಹಿಳೆಯನ್ನ, ಮನೆ ಓನರನ್ನ ಕೊಲೆ ಮಾಡಿರ್ತಕ್ಕಂಥದ್ದು. ಈ ರೀತಿ ಪ್ರತಿನಿತ್ಯ ಕೊಲೆಯನ್ನ ಮಾಡುವಂಥ ಕೆಲಸವನ್ನ ನಿರಂತರವಾಗಿ ರಾಜ್ಯ ಸರ್ಕಾರ, ಲ್ಯಾಂಡ್ ಆರ್ಡರ್ ಸಂಪೂರ್ಣವಾಗಿ ವಿಫಲ ಆಗ್ಬಿಟ್ಟಿದೆ. ಪೊಲೀಸ್ ಡಿಪಾರ್ಟ್ಮೆಂಟು ಸರ್ಕಾರದ ಕೈಗೊಂಬೆ ಆಗ್ಬಿಟ್ಟಿದೆ. ಮತ್ತೆ ಯಾವ್ದಾದ್ರು ಅಲ್ಪಸಂಖ್ಯಾತರಿಗೆ ಏನಾದರೂ ಸಮಸ್ಯೆ ಆದರೆ ಮಾತ್ರ ಅದಕ್ಕೆ ರಕ್ಷಣೆ ಕೊಡಕ್ಕೆ ಮಾತ್ರ ನಿಂತಿದೆ ಈ ಸರ್ಕಾರ. ಅದು ಬಿಟ್ಟು ಬೇರೆ ಎಲ್ಲ ಮಹಿಳೆಯರಿಗೆ ಇವತ್ತು ಒಂದು ರೀತಿಯಾದಂಥ ಮಹಿಳೆಯರು ಮನೆ ಹೊರಗಡೆ ಹೋದರೆ ಒಳಗಡೆ ಬರ್ತಾರೆ ಇಲ್ಲ ಅಂತಕ್ಕಂಥ ನಂಬಿಕೆ ಇವತ್ತು ಸಾರ್ವಜನಿಕರಲ್ಲಿ ಮೂಡಿದೆ. ಅದಕ್ಕೋಸ್ಕರ ಈ ಕೂಡಲೇ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾಕೆ ಕ್ರಮ ತಗೋತಾ ಇಲ್ಲ? ಹೋಮ್ ಮಿನಿಸ್ಟ್ರು ಯಾಕೆ ಇಷ್ಟೆಲ್ಲ ಕೊಲೆಗಳು ಆಗ್ತಾಯಿದ್ರು ಸಹ ಹೋಮ್ ಮಿನಿಸ್ಟ್ರು ಇಷ್ಟೊಂದು ಶಾಂತಿಯನ್ನು ವಹಿಸಿರ್ತಕ್ಕಂಥದ್ದು, ಮೌನ ವಹಿಸಿರ್ತಕ್ಕಂಥದ್ದು? ದಯವಿಟ್ಟು ರಾಜ್ಯ ಸರ್ಕಾರ ಕೂಡಲೇ ಸಾರ್ವಜನಿಕರ ಮುಂದೆ ಇದನ್ನು ಬಿಚ್ಚಿಡಬೇಕು. ಯಾವುದಕ್ಕೋಸ್ಕರ ಈ ರೀತಿ ಕೊಲೆಗಳು ನಡೀತಾ ಇದ್ರು ಸಹ ನೀವು ಯಾಕೆ ಮೌನವನ್ನು ವಹಿಸಿದ್ದೀರಿ? ಇವತ್ತು ಈ ರಾಜ್ಯ ಸರ್ಕಾರ ವಿಫಲತೆಯನ್ನು, ಬೇರೆ ಬೇರೆ ಯೋಜನೆಗಳನ್ನು ನೀವು ಮಾಡೋದ್ರಿಂದ ಇದನ್ನೆಲ್ಲ ಮುಚ್ಚಾಕಲಿಕ್ಕೋಸ್ಕರ ಈ ಯೋಜನೆಗಳು ಇಷ್ಟೆಲ್ಲ ಕೊಲೆಗಳಕ್ಕ ಸರ್ಕಾರ ನಡೀತಾ ಇದ್ರು ಸಹ ನೀವು ಮೌನ ಆಗಿರ್ತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಮತ್ತೆ ಕೂಡಲೇ ಇದ್ರಿಗೆ ಕೇಂದ್ರ ಸರ್ಕಾರ ಇದ್ರ ಮೇಲೆ ಒತ್ತಡ ಇರಬೇಕು. ಇದೇ ರೀತಿ ಕೊಲೆಗಳು ನಡೆದರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಸಹ ಆಗಬೇಕಾಗತ್ತೆ. ಲ್ಯಾಂಡ್ ಆರ್ಡರ್ ಸಂಪೂರ್ಣವಾಗಿ ರಾಜ್ಯದಲ್ಲಿ ವಿಫಲತೆಯನ್ನು ಕುಸಿದು ಬಿದ್ದಿದೆ. ವಿದೇಶದಲ್ಲಿದ್ದಾರೆ, ಅವರು SITಗೆ ಸಂಬಂಧಪಟ್ಟಂಗೆ ತನಿಖೆಗೆ ಸಹಕಾರ ಮಾಡ್ತಾ ಇಲ್ಲ. ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಸ್ಟೇಟ್ ಅವರು ಲೆಟರ್ ಬರೆದಿರು, ಸೆಂಟ್ರಲ್ ಇಂದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಈಗ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಅವರು ಸೆಂಟ್ರಲ್ಗಾರು ಲೆಟರ್ ಬರೆದಿದ್ದಾರೆ, ಇವರೇ ಪೊಲೀಸ್ ಅವ್ರನ್ನ ಕಳಿಸಿ ಅವ್ರನ್ನ ಹುಡುಕುವಂಥ ಕೆಲಸ ಮಾಡಲಿ. ಅದಕ್ಕೆ ನಾವು ಆನ್ಸರ್ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಇದ್ದ ನಂತರದಲ್ಲಿ ಅವ್ರನ್ನ ಹೊರಗಡೆ ದೇಶಕ್ಕೆ ಹೋಗಕ್ಕೆ ಬಿಟ್ಟದ್ದೇ ಮೊದಲನೇ ತಪ್ಪು ಇವ್ರದ್ದು. ಇವರು ಎಲ್ಲ ತಪ್ಪುಗಳನ್ನ ಮುಚ್ಚಾಕೋಸ್ಕರ ಯಾವುದೋ ಒಂದು ಕುಟುಂಬವನ್ನು ರಾಜಕೀಯವಾಗಿ ಅವ್ರನ್ನ ಕಡೆಗಣಿಸೋಕ್ಕೋಸ್ಕರ, ಆ ಒಂದು ಜಾತಿಯ ನಾಯಕತ್ವವನ್ನು ವಹಿಸೋಕ್ಕೋಸ್ಕರ ಈ ರೀತಿಯಾದಂಥ ಸರ್ಕಸ್ಸು ಕರ್ನಾಟಕ ರಾಜ್ಯದಲ್ಲಿ ನಡೀತಿದೆ ಅಂತಕ್ಕಂಥದ್ದು ಕಳೆದ 1 ತಿಂಗಳಿಂದ ಮಾಧ್ಯಮಗಳಿಗೂ ಗೊತ್ತಿದೆ, ಸಾರ್ವಜನಿಕರಿಗೂ ಗೊತ್ತಿದೆ, ಇಡೀ ರಾಜ್ಯದ ಜನರಿಗೂ ಗೊತ್ತಿದೆ, ದೇಶದ ಜನರಿಗೂ ಗೊತ್ತಿದೆ. ಅದರಿಂದ ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದಿಲ್ಲ. ರಾಜಕೀಯವನ್ನು ಬೆರೆಸೋಕ್ಕೆ ನಾವು ತಯಾರಿಲ್ಲ. ಇದೆಲ್ಲವೂ ಯಾರಿಂದ ನಡೆಯಿತು ಅಂತಕ್ಕಂಥ ಸಂಪೂರ್ಣ ತನಿಖೆ ಆದ ನಂತರದಲ್ಲೇ ಇವೆಲ್ಲವೂ ಸಹ ಬಿಡುಗಡೆ ಆಗ್ತದೆ. ಆದರೆ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ಏನಂದರೆ, ಒಂದು ಕಡೆ ವಿದ್ಯಾರ್ಥಿಗಳಿಗೆ ಗೊಂದಲವನ್ನು ಮಾಡ್ತಾ ಇದ್ದಾರೆ. NEPಯನ್ನು ತೆಗೆದಾಕ್ತೀವಿ, ನಮ್ಮ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಶಿಕ್ಷಣ ನೀತಿಯನ್ನೇ ಮುಂದುವರಿಸ್ತೀವಿ ಅಂತಕ್ಕಂಥದ್ದು. ಆದರೆ ಸಾರ್ವಜನಿಕರು ಅದನ್ನು ಒಪ್ತಾ ಇಲ್ಲ. ಸಾರ್ವಜನಿಕರು NEPಗೆ ಹಿಂದೆ ಮೊರೆ ಹೋಗ್ತಾ ಇದ್ದಾರೆ. ಇವೆಲ್ಲ ಗೊಂದಲಗಳು ಇಡೀ ರಾಜ್ಯದ ಗೊಂದಲದ ಗೂಡಾಗಿದೆ. ಜೊತೆಗೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಈ ರಕ್ಷಣೆ ಇಲ್ಲದೆ ಕೂಡಲೇ ಕೇಂದ್ರ ಸರ್ಕಾರ ನಾವು ಒತ್ತಾಯವನ್ನು ಮಾಡ್ತೀನಿ. ಕೂಡಲೇ ಕೇಂದ್ರ ಸರ್ಕಾರ ಕೂಡಲೇ ಒಂದು ಇದಕ್ಕೆ ವಹಿಸಬೇಕು, ನೇತೃತ್ವವನ್ನು ವಹಿಸಬೇಕು, ರಾಷ್ಟ್ರಪತಿ ಆಳ್ವಿಕೆಯನ್ನು ತರಬೇಕಾಗತ್ತೆ. ಇದೇ ರೀತಿಯಾದಂಥ ರಕ್ಷಣೆ ಸಾರ್ವಜನಿಕರಿಗೆ ಯಾರಿಗೂ ಸಹ ನೆಮ್ಮದಿ ಇಲ್ಲ. ಒಂದು ರೀತಿ ಎಲ್ಲ ಕಡೆ ಕೊಲೆಗಳಾಗ್ತಾ ಇದೆ. ಯಾವುದೇ ಒಬ್ಬನ ಹಿಡಿದು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಎಡಮುಡಿ ಕಟ್ಟುವಂಥ ಕೆಲಸ ರಾಜ್ಯ ಸರ್ಕಾರ ಎಲ್ಲೂ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಕೂಡಲೇ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸಹ ರಾಜ್ಯ ಸರ್ಕಾರ ನಾವು ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.